ಹಾಯ್, ಇವತ್ತು ನಾನು ಉಗಾದಿ ಹಬ್ಬದ ಸ್ಪೆಷಲ್ಲಾಗಿ ಬೇವು ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಉಗಾದಿ ಹಬ್ಬದ ಶುಭಾಶಯಗಳು. ಬೇವು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಬೇವು ಮಾಡಲಿಕ್ಕೋಸ್ಕರ ನಾನು ಹುರ್ಗಡ್ಲೆಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು 250 ml ಕಪ್ಪಿಂದ ಒಂದು 6 ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ನಂತರ ಒಂದು 6 ಕಪ್ಪಷ್ಟು ಸಕ್ಕರೆ ಪುಡಿಯನ್ನು ಮಾಡಿ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಎಲ್ಲರೂ ಬೆಲ್ಲ ಹಾಕ್ಕೊಳ್ತಾರೆ, ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಬೇವು ಮತ್ತು ಸಿಹಿ ಬೆಲ್ಲ ಆದರೂ ಹಾಕ್ಕೋಬೋದು, ಸಕ್ಕರೆ ಹಾಕ್ಕೋಬೋದು. ಎಲ್ಲ ಅಡುಗೆಗೆ ಸಾಮಾನ್ಯವಾಗಿ ಬೆಲ್ಲ ಹಾಕ್ತೀವಿ, ಬಟ್ ಇದಕ್ಕೆ ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಡ್ರೈ ಫ್ರೂಟ್ಸು, ಇದರಲ್ಲಿ ವಾಲ್ನಟ್ಟು, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಗೇರು ಬೀಜ, ನಂತರ ವಾಟರ್ ಮೆಲನ್ ಸೀಡ್ಸು ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನ ಮಿಕ್ಸ್ ಮಾಡಿ ನಾನು 1 ಬೌಲಷ್ಟು ತೊಗೊಂಡಿದ್ದೀನಿ. ಸೊ ನೀವು ಕ್ವಾಂಟಿಟಿ ಎಷ್ಟು ಮಾಡ್ಕೊಳ್ಳೋದ್ರಿ ಅನ್ನೋದ್ರ ಮೇಲೆ ನಿಮಗೆ ಎಷ್ಟು ಬೇಕು ಟೇಸ್ಟಿಗೆ ಅಷ್ಟನ್ನು ಹಾಕ್ಕೊಳ್ಬೋದು. ನಂತರ ಒಂದು 2 ಕಪ್ಪಷ್ಟು ನಾನು ಒಣ ಕೊಬ್ಬರಿ ತುರಿಯನ್ನು ತೊಗೊಂಡಿದ್ದೀನಿ. 12 ಏಲಕ್ಕಿ, ಆನಂತರ ನಟ್ಮೆಗ್ ಅಂದರೆ ಜಾಕಾಯಿ ಅಂತ ಹೇಳ್ತಾರೆ, ಅದನ್ನು ಒಂದು ಅರ್ಧ ತೊಗೊಂಡಿದ್ದೀನಿ. ಆನಂತರ ಒಂದು 15 ಲವಂಗ ಪೀಸ್ ತೊಗೊಂಡಿದ್ದೀನಿ. ಆನಂತರ ಇದು ಉತ್ತುತ್ತಿ ಡೇಟ್ಸ್ ಅಂತ ಹೇಳ್ತೀವಲ್ಲ, ಅದನ್ನು ಸಹಿತ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಅರ್ಧ ಬಟ್ಲಷ್ಟು ತೊಗೊಂಡಿದ್ದೀನಿ. ನಂತರ ಬೇವಿಗೆ ಮುಖ್ಯವಾದಂಥ ಇಂಗ್ರೀಡಿಯೆಂಟು ಇದು ಬೇವಿನ ಹೂವನ್ನ ದಳಗಳನ್ನು ನಾನು ಕಟ್ ಮಾಡಿ ಇಟ್ಕೊಂಡು ತೊಗೊಂಡಿದ್ದೀನಿ. ಆನಂತರ ಕಸಕಸೆಯನ್ನು 2 ಟೇಬಲ್ ಸ್ಪೂನ್ನಷ್ಟು ತೊಗೊಂಡಿದ್ದೀನಿ. ಏಲಕ್ಕಿ, ಲವಂಗ, ನಟ್ಮೆಗ್ಗು ಮತ್ತು ಕಸಕಸಿನ ಸ್ವಲ್ಪ ಬಿಸಿ ಮಾಡಿಕೊಂಡು ನಾನು ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಎಲ್ಲ ದಿನಸುಗಳನ್ನ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಬೇವಿನ ದಳಗಳನ್ನು ನಾನು ಬಿಡಿಸಿಟ್ಕೊಂಡಿರ್ತಕ್ಕಂಥ ಒಂದು ಬೇವಿನ ಹೂವಿನ ದಳಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಗಸಗಸೆ, ಏಲಕ್ಕಿ ಮತ್ತು ಲವಂಗ, ನಟ್ಮಗ್ಗನ್ನು ಪುಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಒಣ ಕೊಬ್ಬರಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ, ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದು ಡೇಟ್ಸು, ಎಲ್ಲ ದಿನಸುಗಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಬೇವಿನ ಹೂವಿನಲ್ಲಿರ್ತಕ್ಕಂಥ ಈ ದಳಗಳನ್ನು ಕಟ್ ಮಾಡಿ ಹಾಕ್ಕೊಂಡಿರೋದು. ಸೊ ಈಗ ಬೇವು ರೆಡಿ ಆಗಿದೆ. ನೀವು ಮನೇಲಿ ಹೀಗೆ ಬೇವನ್ನು ಮಾಡಿ ಹಬ್ಬದ ಒಂದು ಸವಿಯನ್ನು ಸವಿದು ಟೇಸ್ಟ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್, ಥ್ಯಾಂಕ್ ಯು.